ನನ್ನ ಮಗ ಇಂಜಿನಿಯರು. ಅವರ ಅಪ್ಪನಿಗೆ ಅದಕ್ಕೆ ಕೋಪ ಬರುವುದು. ನನ್ನ ಫೇವ್ರೆಟ್ ಮೀಲ್ಸ್ ಇವೆಲ್ಲ. ಈಗ ಇದು ಬೆಡ್ ತಗೊಳ್ಳೋ ಸ್ಕೆಚ್ಚಲ್ಲಿದ್ದೀವಿ, ಬಟ್ ನೋಡೋಣ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸುತ್ತಡಿ ಸುಸ್ತಾಗ್ಬಿಟ್ಟಿದೆ. ಮಾಡ್ಕೊಳ್ತಿದ್ದಂಗೆ ನೈಸ್ ಅಂತ ಅನಿಸುತ್ತೆ. ಇಲ್ಲಿ ಅಮ್ಮ ಏನಂತಿದೆ ಗೊತ್ತಾ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನೆನ್ನೆ ನಮ್ಮಲ್ಲಿ ಸ್ಕ್ಯಾನ್ ಮುಗಿಸ್ಕೊಂಡು ಮನಸ್ಸು ನೆಮ್ಮದಿ ಮಾಡಿಕೊಂಡು ಬಂದು, ಸೊ ಇವತ್ತು ಏನೇನು ನಡೀತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಅಮ್ಮ, ನಾನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೀನಿ. ಐನೋ ನೀವೆಲ್ಲ ಕೆಲಸ ಮಾಡಿದ್ದೀರಾ, ಯಾಕಿನ್ನೂ ಸ್ನಾನ ಮಾಡಿಲ್ಲ? ರೆಡಿ ಆಗುತ್ತಾನೆ. ಬಿಸಿನೀರು ಸಣ್ಣಗೆ ಬರ್ತಾ ಇದೆ, ತಣ್ಣೀರು ಸಣ್ಣಗೆ ಬರ್ತಾ ಇದೆ. ಹಂಗಾದ್ರೆ ಆಗಲ್ಲ, ದಪ್ಪಕ್ಕೆ ಬರಬೇಕು ನೀರು. ಸ್ನಾನ ಮಾಡೋಕ್ಕೆ ಸರಿ ಹೋಗ್ಬೇಕು ಅಂತ ಕಾಯ್ಕೊಂಡು ನೀನು ಕೂತಿರೋದ ಮನುಷ್ರಿ. ಅಲ್ಲಿ ನೀರು ಹಂಗೇನೆ ಆಗ್ತಾರೆ, ಅದು ಫ್ಲಶ್ನು ಹಂಗೆ ಬರ್ತೈತಿ, ಎಲ್ಲಾನು ಹಂಗೆ ಬರ್ತೈತಿ. ಈ ಬಾತ್ರೂಮ್ ಬಕೆಟ್ ಈ ಬಾತ್ರೂಮ್ ಹೋಗ್ಬೇಕು ನಾನು. ಇವಾಗ ನೀವು ಸ್ನಾನದಿಂದ ಇವಾಗ ಬಂದ್ರಲ್ವ, ಅದಕ್ಕೆ ವೇಟಿಂಗ್. ಅಂಥದ್ದೇನಾಗಿದೆ ಆ ಬಾತ್ರೂಮಲ್ಲಿ? ತುಂಬಿಸ್ಕೊಂಡು ಹೋಗೋದು, ಅದು ತುಂಬದಕ್ಕೆ ಎಷ್ಟೊತ್ತಾಗುತ್ತೆ ಕಾಯ್ತಾ ಕೂತಿದ್ದೀನಿ ನೋಡು. ಹೌದಾ? ಅಂಥದ್ದೇನಾಗಿದೆ? ಓಕೆ, ನಮ್ಮ ವ್ಲಾಗ್ ಮೋಸ್ಟ್ಲಿ ಈ ಒಂದು ಮೆಕ್ಯಾನಿಸಮಿಂದನೇ ಶುರುವಾಗಲಿ. ಓಕೆ, ನೀ ಇಲ್ಲಿ ಹೋಗ್ತೀವಪ್ಪ, ಬಟ್ ನಾನು ನನಗೆ ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಆಫ್ ಮಾಡಿಬಿಟ್ಟಿರ್ತೀನವ. ಆಫ್ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗೋದು. ರಿಪೋರ್ಟ್ ನೋಡ್ತಾ ಇದೆಯಾ? ಹೌದಾ? ಓಕೆ ಅಮ್ಮ, ಇವತ್ತು ಬ್ರೇಕ್ಫಾಸ್ಟ್ ಏನಮ್ಮ? ಅಲ್ಲ, ನಿಮಗೆ ಒಂಚೂರು ನೀರು ಇವತ್ತು ಅಡ್ಜಸ್ಟ್ ಮಾಡ್ಕೊತೀನಿ. ಇವತ್ತು ಅವತ್ತು ಬಂದಾಗಲಿಂದನೂ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಹೇಳ್ಬೇಕಲ್ವಾ? ಸೊ ನಮ್ಮ ಡಾಕ್ಟರ್ ಕಿಟ್ ಸಣ್ಣ. ನನಗೆ ಏನಾಗಿರುತ್ತೆ ಗೊತ್ತಾ, ಇಲ್ಲಿ ಏನು ಗೊತ್ತಮ್ಮ, ಅಪಾರ್ಟ್ಮೆಂಟ್ ಅಲ್ವಾ, ಸಾಲ್ಟ್ ವಾಟರ್ ಅಂದರೆ ಕಾವೇರಿ ಜೊತೆಗೆ ಬೋರ್ವೆಲ್ಲು ಇದು ಹಾಕಿರ್ತಾರೆ. ಸಾಲ್ಟ್ ಎಲ್ಲ ಅಲ್ಲ ಆಗಿರುತ್ತೆ, ಸ್ಟಕ್ ಆಗಿರುತ್ತೆ. ಐ ಥಿಂಕ್ ಅಷ್ಟೇ, ಬೇರೆ ಏನೂ ಆಗಿರೋದಿಲ್ಲ. ಇದೊಂದ್ರಲ್ಲೇ ಇಲ್ಲ ಪಾಪ, ಅಥವಾ ಎಲ್ಲ ಕಡೆ ಶವರ್ ಅಷ್ಟೇ ಪಾಪ, ಅಲ್ಲಿ ಬರೋ ಥರ ಬರಲ್ಲ. ನೋಡಲಿ ಸ್ಟಕ್ ಆಗಿದೆ ನೋಡು. ಇಷ್ಟ ಇದನ್ನು ಕ್ಲೀನ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಗುಡ್. ನನ್ನ ಮಗ ಮೊದಲಿಂದನೂ ಮೆಕ್ಯಾನಿಕ್ ನೋಡಿದ್ರ ಅಮ್ಮಂದಿರಿಗೆ ಒಂದು ಸಣ್ಣ ಇದು ಮಾಡಿದ್ಕೆ ಹಂಗೆ ಮಗ ಈಗ ಎಲ್ಲರ ಅಮ್ಮಂದಿರು ಹಂಗೆ ಅಲ್ವಾ, ನನ್ನ ಮಗ ಇಂಜಿನಿಯರು, ಒಂದು ಪ್ಲಂಬರ್ ಕೆಲಸ ಮಾಡಿದ್ಕೆ ಅದಕ್ಕೂ ಹಂಗಲ್ಲ ಕಣೋ. ನೀನು ಏನು ಚಿಕ್ಕ ಏನೇನು ರಿಪೇರಿ ಮಾಡ್ತಿದ್ದೆ, ನಮ್ಮನೇಲಿ ಯಾವ ವಸ್ತು ಕೆಟ್ಟೋರು ಅವಾಗ ನೋಡಿದಲ್ಲ ಬೋರ್ವೆಲ್, ಆ ಹಳೆ ಮನೇಲಿ ಬೋರ್ದು ಕೆಟ್ಟೋದಾಗ ನೀನೇ ಕುತ್ಕೊಂಡು ರಿಪೇರಿ ಮಾಡ್ಲಿಲ್ವಾ ಪಾಪು? ನಮ್ಮ ಮನೆಯ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಅಮ್ಮ. ಒದಿತೀನಿ ಯಾರು? ನನಗೆ ಮೌಲಿಂಗ ಹಾಕಿ ಮತ್ತುಪ್ಪ, ನನಗೆ ಹುಷಾರು ಈಗ ಥರ ರಿಕವರ್ ಆಗ್ತಾಯಿದ್ದೀನಿ. ಏನಾಯ್ತವ? ಬಂದು ಕಾಫಿ ಮಾಡ್ಕೊಡ್ತೀನಿ. ಸೂಪರ್, ಐ ಆಮ್ ವೇಟಿಂಗ್, ಐ ಆಮ್ ಎಕ್ಸೈಟೆಡ್. ನೋಡಿ ಅಮ್ಮ, ಗೋಲ್ಡ್ ಕಲರ್ದು ಇದಾಕಿರೋದು ಹೋಗಿ ಬರ್ತೈತೆ ಆಚೆ ನೋಡಿ. ಹೌದಾ? ನೋಡಿ. ಅಯ್ಯೋ, ಅದು ಹೊಟ್ಟೆಗೆ ಹೋದ್ರೆ ಮೋಸ ಹೋದ್ರಲ್ಲಮ್ಮ. ಮೋಸ ಮಾಡಲೆಂದೆ ನೀವು ಇದ್ದೀರಾ? ಅಲ್ಲಲ್ಲ, ಅದು ಹಂಗಲ್ಲ. ಹ್ಞೂ ಕಣಮ್ಮ,
ನೀವು ಇತ್ತಾಳೆ ಅಂತ ಅನ್ಕೊಂಡಿದ್ರಾ? ಅಲ್ಲಿ ಮೋಸ ಮಾಡೋರಲ್ಲ ನೋಡಿ, ಮೋಸ ಹೋದೇವಾ? ಥ್ಯಾಂಕ್ ಯು ಅಮ್ಮ. ಅಮ್ಮ ನನಗೆ ಕೆಲಸ ಮಾಡ್ತಾ ಇದ್ದೆ, ಹಣ್ಣು ತಗೊಂಡು ಕೊಟ್ಟಿದ್ದಾರೆ. ಪಾಪ ನಿಂಗೇನು? ಬಟ್ಟೆ ಮೈಲಿಗೆಗಳು ಹಂಗೆ ಇಟ್ಕೊ. ಅದೆಲ್ಲ ಹೇಳ್ತಿರೋದು ನಾನು. ಪಾತ್ರೆಗಳು ಬಿಡ್ರಮ್ಮ, ನಾನು ತೊಳ್ಕೊತೀನಿ. ಯಾಕಂದ್ರೆ ನನಗೆ ಹುಷಾರಾಗಿದ್ದೀನಿ ತಾನೆ. ನಾನು ಇರ್ಬೇಕಾದ್ರೆ ನಿನಗೆ ಯಾಕೆ? ನಾನೆಲ್ಲರೂ ಹೋದ್ಮೇಲೆ ಊರಿಗೆ ಹೋದ್ಮೇಲೆ ಮಾಡ್ಕೊಳ್ಳೋದು ಇದ್ದೇ ಇದೆ ಅಲ್ವಾ? ಏನು ಇಷ್ಟು ಪಾತ್ರೆ ಬಿದ್ದಿರ್ತಲ್ಲ? ಬಿದ್ದಾಯ್ತಲ್ಲ ಎಷ್ಟು. ನಾನು ಮಾಡ್ಕೊತೀನಿ ಅಂತ ಹೇಳ್ತಿಲ್ವ, ಯಾಕೆ ಹಿಂಗೆ ಮಾಡ್ತೀರಾ? ಹೊಗೆ ಹಾಕಿದ್ದೀನಿ, ವಾಶ್ಗೆ ಹಾಕ್ಬಿಡು ಮಗನೇ. ವಾ, ಶಾಕ್ ಕುಡಿತಲ್ಲಮ್ಮ. ಚಳಿ ಶಾಕ್ ಕುಡಿಯುತ್ತೆ ನನಗೆ ಈಗ. ಬೇರೆ ಸ್ವೆಟ್ರ್ ಬೇಕು, ಅದು ವಾಶ್ಗೆ ಹಾಕ್ಬಿಡು ಮಗನೇ. ಏನು ನೀವು ತಲೆ ಯಾವುದೋ ಇದು ಹಾಕೊಂಡು ವಾಪಸ್ ಕೊಟ್ಬಿಡಿ, ಗಂಡ ತಂಗಿ ಎತ್ಕೊಂಡು. ಏನು ಗೊತ್ತಾಡಲ್ಲ, ಇದು ನಮ್ಮ ಅಪ್ಪನು ಅಲ್ಲಿ ಊರಲ್ಲಿ ಬಂದಾಗ ಅವಳಿಗೆ ಚಳಿ ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಳು ಹಾಕೊಂಡು ಹಂಗೆ ಹಾಕೊಂಡು ಅದ್ರದ್ದು ಫ್ಲೇವರ್ ಹೋಗ್ಬಿಡುತ್ತೆ. ಹಾಕೊಂಡು ಇದು ಒಂದು ಥಾಟ್ಸ್ ಇದೆ ಅಲ್ವಾ ಇದರಲ್ಲಿ? ಅವ್ರ ಅಪ್ಪ ಅಂದ್ರೆ ಅಷ್ಟು ಇಷ್ಟ ಅಲ್ವಾ ಅವ್ರಿಗೆ? ಮಾವ ಅನ್ನೋ ಫೀಲ್ ಅಲ್ಲ, ಅಪ್ಪ. ಒಂದೆರಡು ದಿನದಿಂದ ಏನೋ ಆಗ್ಬಿಟ್ಟೈತೆ ನನ್ನ ಕೈಗೆ ಅಂದ್ರು. ಸೋಪಲ್ಲಿ ತೊಳಿತಿದ್ದೀರಾ ಅದಕ್ಕೇನೆ ಅಂತೆ. ನೀವು ಹೇಳಿದ್ವಿ ತಾನೇ. ನಾನು ಕೈ ರಫ್ ಅದಕ್ಕೆ ನಾನು ಗ್ಲೌಸ್ ತೊಗೊಂಡಿದ್ದು. ನಾನು ಸೋಪಲ್ಲೇ ತೊಳಿತೀನಿ ಈಗಲೂ. ಲಿಕ್ವಿಡ್ ತಗೊಂಬನೆ, ಒಳ್ಳೇದು ಲಿಕ್ವಿಡ್ ತಗೋ. ನಿಮ್ಮ ಅಪ್ಪನೇ ಲಿಕ್ವಿಡ್ ಅಲ್ಲ, ಪಾತ್ರೆ ವಾಶ್ಗೂ ಲಿಕ್ವಿಡಾ? ಎಲ್ಲದಕ್ಕೂ ಲಿಕ್ವಿಡ್ ಯೂಸ್ ಮಾಡೋದು. ನೀಟಾಗಿ ಹೋಗುತ್ತೆ, ನೀಟಾಗಿ ತೊಳೆದ್ರೆ ಅದ್ರಲ್ಲಿ ನೊರೆ ಸರಿ ಬರಲ್ಲ. ಅಮ್ಮ ಡಬಲ್ ರೇಟ್ ಅಲ್ಲಮ್ಮ ಅವೆಲ್ಲ, ಸುಮ್ಮನೆ ಅದು ಅವೆಲ್ಲ ಮತ್ತೆ ಬೇಗ. ಒಳಗಡೆ ಹೋದ್ರೆ ಹುಷಾರ್ ತಪ್ಪುತ್ತೆ ಗೊತ್ತಾ? ನಾನು ನೀಟಾಗಿ ತೊಳಿತೀನಲ್ಲ. ಬೇಡ, ನಾವು ಎಷ್ಟೇ ನೀಟಾಗಿ ತೊಳೆದಿದ್ದೀವಿ ಅಂದ್ರೆ ಮತ್ತೆ ಇನ್ನೊಂದ್ಸಲ ತೊಳಿ ನೋಡು, ನೊರೆ ಬರ್ತಾ ಇದೆ. ಅಲ್ಲಿ ನೋಡಿ, ಅದು ವೈಟ್ ಇರುತ್ತೆ ಗೊತ್ತಾ, ಅದು ಸೋಪು. ಏನು ಮೌಲ್ಯ ಕೆಲಸನೇ ಮಾಡಲ್ವ ಹಾಗೆ ಅಂತ ಇಲ್ಲ. ಅವಳು ಪ್ರೆಗ್ನೆಂಟು, ಅವಳಿಗೆ ತೂಕ ಎತ್ತಕ್ಕಾಗಲ್ಲ. ಮೌಲ್ಯ ಕೆಲಸ ಮಾಡಲ್ವ ಅಂತ? ಹಾಂ ಅಲ್ಲ, ಮೌಲ್ಯ ಕೆಲಸ ಮಾಡ್ತಿದ್ರೆ ಅತ್ತೆ ಕೆಲಸ ಮಾಡಲ್ಲ ಆಗ್ತಿದ್ರು. ಅತ್ತೆ ಕೆಲಸ ಮಾಡ್ತಿದ್ರೆ ಮೌಲ್ಯ ಕೆಲಸ ಮಾಡಲ್ಲ ಅಂದ್ರೆ. ಸೊ ಅವಳಿಗೆ ಈಗ 5th ಮಂತದು ಅನಾಮಲಿ ಸ್ಕ್ಯಾನ್ ನೆನ್ನೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಲ್ಲ. ಸೊ ಈಗ ಬೇಬಿನ ಇನ್ಮೇಲೆ ಸ್ವಲ್ಪ ಅವಳು ಕೆಲಸ ಮಾಡಬೇಕು. ಇನ್ಮೇಲೆ ಮಾಡ್ತಾಳೆ, ಸ್ವಲ್ಪ ಅದು ಇದೆಲ್ಲ ಮಾಡ್ತಾಳೆ. ರಾಣಿ ಥರ ಅಡ್ವಾಂಟೇಜ್ ತಗೊಂತೆ. ಅಡುಗೆ ಮಾಡ್ಬೇಕು ಎಲ್ಲ. ನೀರ್ಗೆ ಹಾಕೊಂಡು ಪಪ್ಪು ಅಲ್ಲಲ್ಲೇ ನಿಂತ್ಕೊಳ್ಳಲ್ಲ. ನೀವ್ಯಾಕೆ ಆ ಸೋಪಿನ ಪುಡಿ ಹೆಂಗೆ ಹಾಕ್ತಿದ್ದೀರಾ? ಬಾಕ್ಸಲ್ಲಿ ಐತಲ್ಲ. ಬಾಕ್ಸಲ್ಲಿ ಐತಾ? ಹಾಂ, ಸಪ್ರೇಟಾಗಿದೆ. ಹೋಗ್ಲಿ ಬಿಡಿ, ಇಟ್ಕೊಂಡ್ರೆ ಆಯ್ತು. ಅದೇ ನಮ್ಮ ಎರಡು ಒಂದೇ ಕಣ ಕಲಿಸ್ಬಿಟ್ಟು ಅದನ್ನ ಅಮ್ಮನೇ ಲಿಕ್ವಿಡ್ ಮಾಡ್ಕೊಂಡು ಹಾಕ್ತಾವ್ರು ಅಷ್ಟೇ. ನೋಡಿದ್ರ, ಅಲ್ಲೇ ಸೊಲ್ಯೂಷನ್ ಇದೆ. ಮತ್ತೆ ಅಷ್ಟು 4-5 kg ಐತೆ ಪಾಪ ಅದು ತಂದಿರೋದು. ಹೋಗ್ಲಿ ಬಿಡಿ, ರೋನ್ಗೆ ನಮ್ಗೆ ಕಷ್ಟ ಗೊತ್ತು. ಸ್ವಲ್ಪ ಅಡಿ. ಆಮೇಲೆ ನಿಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ. ಸೊ ಯಾರಿಗೆಲ್ಲ ಗರ್ಭ ಸಂಸ್ಕಾರದ್ದು ಮಾರ್ನಿಂಗ್ ರೊಟೀನ್, ಮಾರ್ನಿಂಗ್ ಅಲ್ಲಿ ಏನೇನು ರಿಚುವಲ್ಸ್ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾರ್ನಿಂಗ್ ರೊಟೀನ್ ವಿಡಿಯೋ ಹಾಗೆ ನೈಟ್ ರೊಟೀನ್ ವಿಡಿಯೋ ಡಿಫ್ರೆಂಟ್ ಆಗಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಕ್ಲಾಸಸ್ಗೆ ಸೇರ್ಕೋಬೇಕು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ. ಈ ಕಾಲದಲ್ಲಿ ತುಂಬ ಇದು ಮಾಡ್ಕೊಬೇಕು. ನೀನು ಹಿಂಗೆ ಅಚ್ಚು ಮಗಳೇ, ಸುಮ್ಮನೆ ಕೂತ್ಕ. ನಂಗೆ ಆಗಲ್ಲ, ಕಪ್ಪಿ ನನ್ನ ಮಗನೇ. ಮುಟ್ಟ ನಂಗೆ ಕೋಪ ಬರುತ್ತೆ. ನಂಗೆ ಏನಂದ್ರೆ ಅಮ್ಮ ಮಗು ಇನ್ನ 2 ಮಗು ಆಗ್ತಾ ಇದೆ ಆಲ್ರೆಡಿ. ಈಗ ನೆಕ್ಸ್ಟ್ ನೀನು ಹಚ್ಬೇಕು ಮೌಲಿ. ನಾನು ಬರೋಷ್ಟರಲ್ಲಿ ಅವ್ನ ಸ್ಕಿನ್ ಎಲ್ಲ ಸರಿ ಹೋಗಿರ್ಬೇಕು, ಗೊತ್ತಾಯ್ತಾ? ಹಚ್ಬೇಕು ಮಗನೇ. ಅವ್ನು ಹಚ್ಕೊಳ್ಳಲ್ಲ, ಚಿಕ್ಕದ್ರಿಂದನೂ ಹಂಗೇನೆ. ಅದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನೇನು ತಂದುಕೊಡ್ತಿದ್ದೆ ಕೇಳೋಗಿ. ಪ್ರತಿ ತಿಂಗಳು ಒಂದು ಪರ್ಫ್ಯೂಮ್ ಬಾಡಿ ಸ್ಪ್ರೈ ತಂದುಕೊಡ್ತಿದ್ದ ಇಲ್ವಾ? ಇದು ಹಚ್ಚಿ ತಗೊಳ್ಳಿ ಮಗು. ಏನು ಹಚ್ಕೊಳಕ್ಕಿದ್ದಿಲ್ಲ ನಿಮ್ಗೆ? ಬಾಧೆ ಏನು ಬಾಧೆ? ನೋಡಿದ್ರ ಎಷ್ಟು ಚೆನ್ನಾಗಿರೋದು ಕೊಟ್ಟೊಳ್ಳಿ. ಡ್ರೈ ಆಗೋಗಿದೆ, ಯೂಸೇ ಮಾಡಿಲ್ಲ. ಸರಿ, ಇಲ್ವೇ ಇಲ್ಲ ಏನ್ರಿ ನಮ್ಮ ಕಾಲಿನ ಕೊಟ್ಬಿಟ್ಟು ಡ್ರೈ ಆಗೈತೆ ಅಂತಂದ್ರೆ ಏನಮ್ಮ? ಏನದು ಗುರಾಯಿಸ್ತಾ ಇದ್ರೆ? ಏಯ್
ಚರ್ಬಿ ಜಾಸ್ತಿ ಒಳಗಿಂಗಿತ್ತು ಹಿಂಗ್ ಬಂದ್ಬಿಟ್ಟೈತೆ ಆಚೆ ಕಡೆ. ಸೊ ಹಿರಿಯಮ್ಮ ಬೇರೆ ಅಮ್ಮ ಬಂದಿರೋದಕ್ಕೆ ನೋಡಿ ಕೇಳಿಸ್ಕೊಂಡ ಐತೆ ಕಣೋ ಇನ್ನೊಂದು. ಅದು ನಾನು ತಂದಿರೋದು. ಏನ್ ತಂದಿರೋದ? ಯಾವಾಗ ಯಾವಾಗ ಏನು ಬಗ್ಗೆಲ್ಲ ನೋಡ್ತಾ ಇದೆಯಾ? ಯಾವಾಗ ತಂದಿರೋದು ನೀವು? ಏನಿನ್ನು ಅವತಾರ ಆಗ್ಲಿದ ಏನು ಆ್ಯಟಿಟ್ಯೂಡಲ್ಲಿ ಹೆಂಗಲ್ಲ ಆಡ್ತಿದ್ದಾಳೆ ಗೊತ್ತಾ? ಹಿಂಗೆಲ್ಲ ಓಡ್ತಿದ್ದಳು ಗೊತ್ತಾ? ಆ ನನ್ನ ಕರ್ಕೊಂಡಂಗೆ ನಮ್ಮ ಹತ್ರ ಕರ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದೀವಿ. ತಿನ್ನಕ್ಕೆ ಏನು ತಿನ್ನಕ್ಕೆ? ಟೈಮು ಎಷ್ಟಾಗಿದೆ ಮೇಡಮ್ಮ? ಹೆಂಗೆ ರೆಡಿ ಆಗೈತೆ ನೋಡಿ ಮೌಲ್ಯ ಶ್ರೀ ಪಳ್ಳಿಯರ್ ಹಾಕ್ಕೊಂತೀನಿ ತೊಗೊಂಡಿದ್ದೀನಿ. ಆನವನ್ನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕಾರಲ್ಲಿ ಲಾಕ್ ಆಗಿದ್ದಾರೆ. ನಾನು ಆನವನ್ನ ಮಾತ್ರ ಎತ್ಕೊಂಡು ಜೊತೆಗೆ ಸುಬ್ಬಿನ ಹಂಡ್ರನ ಮತ್ತೆ ಕರ್ಕೊಂಡು ಹೊರಟಿ ಬರ್ತಾ ಇರೋದೆ. ಅಯ್ಯೋ ಆನವ ಮಲಗಿದ್ದಾನೆ, ಅವನಂಗೆ ಎತ್ಕೊಂಡು ಹೋಗ್ಬೇಕೀಗ. ನಿದ್ರೆಯಿಂದ ಹಂಗೆ ಎತ್ಕೊಂಡು ಬಂದ್ಬಿಟ್ಟು ನೋಡ್ತಿದ್ದಂಗೆ ಅಂತೆ ಬಂದರು. ಮತ್ತೆ ಬಂದರು. ಅವರು ಎಲ್ಲವೂ ನೋಡಿದೀವಲ್ಲ ಅಂತ. ಸರ್ ಗಾಡಿ ಐತಿ ಸರ್. ಚಪ್ಲಿ ಎತ್ಕೊಂಡಮ್ಮ, ಚಪ್ಲಿ ಬಟ್ಟೆ ಒಂದು ಬಟ್ಟೆ ಎತ್ಕೊಂಡಿದ್ರಿ ಅಲ್ವಾ? ಚಪ್ಪಲಿ ಅಲ್ಲಿ ಬಿದ್ದು ಇಲ್ಲ ಹಾಕಿಲ್ಲ. ಚಪ್ಲಿ ಎತ್ಕೊಂಡಿಲ್ವಾ? ಅಲ್ಲಿ ಓಡಾಡ್ಬಿಡ್ತಾನೆ. ಹಂಗಾರೆ ಶೂ ಎತ್ಕೊಂಡ್ಬಿಡ್ತೀನಿ 5 ನಿಮಿಷ. ಹಾಂ ಸರಿ. ಹ್ಞೂ ಸರ್ ಗಾಡಿ ಎತ್ತಿ ಸರ್. ಗಾಡಿ ಎತ್ತಿ ಸರ್. ಗಾಡಿಗಳಲ್ಲಿ ಓಡಾಡಬೇಕು, ಎತ್ತಿ ಸರ್. ಬಾ ಊಟ ಮಾಡ್ಕೊಂಬರೋಣ. ಮುಂದೆ ನಿಂತ್ಕೊಂಡ್ಬಿಡ ಹೋಗ್ಬಿಟ್ಟು ಟೆನ್ಷನ್ ಆಯ್ತದೆ. ಊಟಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ ಬಾ ಒಟ್ಟಿಗೆ ಹೊಡ್ಬೋಣ ಅಂತ. ನಮ್ಮ ಮನೆಯಲ್ಲೊಂದು ಮುದ್ದು ಪಾಪ ಇರುವುದು, ಅವರ ಅಪ್ಪನಿಗೆ ಅದಕ್ಕೆ ಕೋಪ ಬರುವುದು, ಕೋಪ ಬಂದರೆ ಕೆಚ್ಚಿಕೊಂಡು ಮನೆಯಲ್ಲೆಲ್ಲರ ಕೋಪ ತಡಿಸುವುದು. ನನ್ನ ಮುದ್ದು ಗೊಂಬೆ ಇದು. ಅಯ್ಯಪ್ಪ ಅದಕ್ಕೆ ಕೋಪ ನಕ್ಬಿಟ್ಟ ನನ್ನ ಮೊಮ್ಮಗ. ಸೊ ಅಂತೂ ಬಂದು ನಾವು ಬಂದಿರೋ ಜಾಗ ಬಂದು ಬಾ ಅಂತ ಇಲ್ಲಿಗೆ ಹೋಲ್ಸ್ ಆ್ಯಂಡ್ ಬ್ರೀವ್ಸ್ ಅಂತ. ನಾವು ಅವಾಗ ಡೈರೆಕ್ಟ್ ಫುಡ್ ತಗೋತಾ ಇದ್ದ ಮೇಲೆ ಅಲ್ಲಿ ಬಂದೇ ಇರೋ ಮಗನೆ ನೋಡಿ. ಇದು ಚಿಕ್ಕ ಅಂಗಡಿ. ಇಲ್ಲಿ ನಮಗೆ ಬೇಕಾಗಿರೋ ಟೇಸ್ಟಿಯಾಗಿರೋದೆಲ್ಲ ಸಿಗುತ್ತೆ. ಇಲ್ಲಿ ಬಿಡಿಯಮ್ಮ, ಕ್ಯೂಟಾಗಿದೆ ನೋಡಿ. ಹಲೋ, ಹಾಯ್ ಹೇಗಿದ್ದೀರಾ? ಎಸ್ ಇವ್ರದ್ದೇ ಅಂಗಡಿ. ಆನವ್ ಅದೇನಿದು? ಥ್ಯಾಂಕ್ ಯು. ಮೌಲ್ಯ ಫಿಶ್ ಪ್ರತೀಕ್. ಇಲ್ಲೇ ನಿಯರ್ ಬೈ ಉಳ್ಳಾಳ್. ನಾ ನೋಡಿ ಹಿಂಗಾಕಿ ಒಂದೊಂದೇ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಓಪನ್ ಕಿಚನ್. ಏನೇನು ಲೈವ್ ಕಿಚನ್ ಸರ್, ಅದಕ್ಕೆಲ್ಲ ಇಲ್ಲೇ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಸಿ ಏನು ಬೇಕಾದರೂ ಇಲ್ಲೇನೇನು ಆಗ್ತದೆ, ಏನೇನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಫುಡ್ನ. ಹೌದು, ಏನು ಅದೇ ನಾನು ಹೇಳಿದಾಗೆ ಲಾಸ್ಟ್ 1 ವೀಕ್ ಏನೋ ತರಿಸ್ಕೊಂಡಿದ್ವಲ್ಲ. ಹಾಂ, ನನಗೆ ಹುಷಾರಿರಲಿಲ್ಲಲ್ಲ ನೋಡಿ. ಇವರಿಬ್ಬರು ಸಪ್ರೇಟಾಗಿ ಬಿಟ್ಟಿದ್ದಕ್ಕೆ ಆಲ್ರೆಡಿ ಕಷ್ಟ ಸುಖ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನೀವು ಎತ್ಕೊಳ್ಳಿ, ನಾನು ರೆಸ್ಟ್ ರೂಮ್. ಸೊ ಇವ್ರದೇ ಇಲ್ಲಿ ಫಿಟ್ನೆಸ್ಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಇದೆ. ಇದು ನಮ್ಮ ಮೀಲ್. ನಿಮ್ಮದು ವೆಜ್ ಮೀಲ್ ಅಲ್ಲಮ್ಮ? ಇಲ್ಲ ಅವರಿಗೆ ನಂದಿಲ್ವಾ? ಹೇ ಅವ್ರಿಗೆ ಸುಬಿ ಹೆಂಗಿದೆ? ವೆಜ್ಜು ಅವರು ಮರ್ತೋಗಿದ್ದಾರೆ. ಹಾಂ, ತಗೊಳ್ಳೋಣ. ಚೆನ್ನಾಗಿದೆಯಾ? ತಗೊಳ್ಳಿ ಅಮ್ಮ. ಹೌದಾ? ಪ್ರೋಟೀನ್ ಬಾರ್.
ನನ್ನ ಫೇವ್ರೆಟ್ ಮೀಲ್ಸ್ ಇವೆಲ್ಲ. ಬೇರೆ ಏನಾದರೂ ಅಂತ ಬೇರೆ ಏನು ಬೇಡ. ಕೇಳಿ. ಓಕೆ, ಸೂಪ್ ಹೇಗಿತ್ತು? ಎಸ್ ಸಲ ಮಾಡ್ತೀರ. ಸಿಗೋಣ ಆಗಿದೆ. ಬಾಯ್ ಬಾಯ್ ಬಾಯ್. ಓಕೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಮ್ಮ ಹೇಗಿತ್ತಮ್ಮ ಫುಡ್ಡು? ಸೂಪರ್ ಆಗಿತ್ತು ಮಗನೇ, ವೆಯ್ಟ್ ವೆಯ್ಟ್ಲೆಸ್ ಆಗಿತ್ತು. ಪಾಪ ನಿಮ್ಗೇನಾದರೂ ಇದನ್ನ ಟೇಸ್ಟ್ ಮಾಡಬೇಕು ಅಂತಿದ್ರೆ ನಾಗರಬಾವಿ ಸರ್ಕಲ್ ಇಲ್ಲಿದೆಯಲ್ಲ, ಇಲ್ಲೇ ನಾಗರಬಾವಿ ಸರ್ಕಲ್ಲು, Bowl and ಇಲ್ಲಿ ರೈಟ್ ಸೈಡಲ್ಲಿ ಬೌಲ್ ಆ್ಯಂಡ್ ಬ್ರೂಸ್ ಇದೆ. ಯೂ ಟರ್ನ್ ಮಾಡ್ಕೊಂಬರಕ್ಕೆ ಹೋಗಿ ಹಿಂಗೆ ಮತ್ತೆ ಹೋಗ್ತಾ ಇದ್ದೀವಿ. ಓದಾದ್ಮೇಲೆ ಕೆಲಸ ಸಿಕ್ಕಿದ್ರೆ ಸಾಕಪ್ಪ. ಕೆಲಸ ಸಿಕ್ಕಿದ್ಮೇಲೆ ಮಕ್ಕಳಾದ್ರೆ ಮದುವೆ ಆದ್ರೆ ಸಾಕಪ್ಪ. ಆಮೇಲೆ ಮಕ್ಕಳಾದ್ರೆ ಸಾಕಪ್ಪ. ಈಗ ಮೊಮ್ಮಕ್ಕಳು ನೋಡ್ಕೋಬೇಕು. ಅದೇ ಬೇರೆ ಪ್ರಪಂಚ. ನಿಜವಾಗ್ಲೂ ಮೊಮ್ಮಕ್ಕಳಿಗಿಂತ ಈ ಪ್ರಪಂಚ ತುಂಬಾ ಚೆನ್ನಾಗಿದೆ. ಆದ್ರೆ ಒಂಥರ ನಿಮ್ಗಳ ಮೇಲೆ ಜ್ಞಾನ ಇಲ್ಲ ನಮ್ಗೆ. ಆದ್ರೆ ಆ ಮಗುಗೆ ಏನಾರ ಅಲ್ಲೇ ನೋಡ್ಲಿಲ್ಲ ನಿನಗೆ ಬೆಳಿಗ್ಗೆ ಹತ್ತಿದ್ದು ಅಲ್ಲ, ಅದೇ ಬೇರೆ ಪ್ರಪಂಚ. ಅದೇ ಬೇರೆ ಬೆಳಿಗ್ಗೆ ನಾನು ಹತ್ತಿದ್ದು ಕೇಳು. ಇವರಿಬ್ರು ಲವ್ ಸ್ಟೋರಿ ನನಗೆ ನೋಡೋಕ್ಕಾಯ್ತಿಲ್ಲಪ್ಪ. ನಾವೀಗ ಐಕ್ಯಾಗೆ ಬಂದಿದ್ದೀವಿ. ಮೈ ಇನ್ಸ್ಟಿಂಕ್ಟ್ ಆಲ್ವೇಸ್ ವರ್ಕ್ಸ್ ಬ್ರೋ. ಏನು ನಿನ್ನ ಮಾರ್ನಿಂಗ್ ಐ ವಾಸ್ ಸ್ಟ್ರಾಂಗ್ಲಿ ಫೀಲಿಂಗ್ ಹೋಗ್ತಾ ಇದ್ದೀವಿ ಅಂತ. ಓ ಬಂದವಾಗ ಎತ್ಕೊಂತೀನಿ. ಪಾಪ ಚಪ್ಪಲಿ ಹಾಕಿದ್ದಾರೆ. ಬಾಯ್ ಬಾಯ ಬಾ ಬಾ. ಯಾಕೆ ಇದನ್ನು ಇಳಿಯೋಕೆ ಇಷ್ಟ ಇಲ್ವಾ? ಬಾ. ನನ್ನ ಬಾಯ್ಸ್, ಮೈ ಬಾಯ್ಸ್. ಹೋಗಿಲ್ಲ ತಾನೇ ಅಲ್ಟ್ರಾಸೌಂಡ್ ಹತ್ರ? ಅದೇ ನಮ್ಮ ಡಾರ್ಲಿಂಗ್ಸಲ್ಲಿ ಹೇಳ್ತೀನಿ, ಇಫ್ ಯುರ್ ಪ್ರೆಗ್ನೆಂಟ್ ಪ್ಲೀಸ್ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಥರ ಸ್ಕ್ಯಾನಿಂಗು ಅಥವಾ ಯಾವುದೇ ಅಡಿಲಿ ಹೋಗಬಾರ್ದು. ಅದು ಬೇಬಿಗೆ ಎಫೆಕ್ಟ್ ಆಗುತ್ತೆ ಗ್ರೋತ್ಗೆ. ಅಮ್ಮನ ಎಕ್ಸ್ಪ್ರೆಷನ್ ನೋಡೋಕ್ಕೆ ಜೊತೆ ಏನು ನಾವು ಹಂಗೆ ಮಾಡೋದು. ನಾನು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೆ. ಅಲ್ಲೂ ನೋಡಿ, ಅಲ್ಲಿ ಹೊಡ್ಕೊಂಡ್ಬಿಟ್ಟಿದ್ರೆ ಇಲ್ಲಿಂದ ಶುರು. ಅಲ್ಲೊಂದು ಹತ್ಬೇಕು, ಅಲ್ಲೊಂದು ಎಂಟ್ರೆನ್ಸ್. ಲಿಫ್ಟಲ್ಲಿ ಹೋಗ್ಬೇಕು ನಾವು. ಯಾರದು ಆನವ್? ಇಲ್ಲಿ ಮೌಲಿಂಗ್ ಈಗ ನಾನು ಕಾಫಿ ತರಕ್ಕೆ ಹೇಳಿದ್ದೀನಿ. ಅವಳಲ್ಲಿ ತರಕ್ಕೆ ಹೋಗಿದ್ದಾಳೆ. ಇಲ್ಲಿ ನೋಡಿ, ಈ ಸಾಯಿಬಾಬಾ ಫುಲ್ ಖುಷಿ. ಐಕ್ಯಾಗಿ ಬಂದರೆ ಬೇರೆ ಯಾವುದೋ ಲೋಕಕ್ಕೆ ಬಂದಂಗಿರುತ್ತೆ ನಮಗೆ. ಸೂಪರ್. ಫ್ರೀಯಾಗಿ ಬಿಟ್ಟಿದ್ದೀನಿ ಓಡಾಡಲಿ ಅಂತ. ಏನು ಎಳಿದೆ ಅಂದರೆ ಸಾಕು. ಅಲ್ಲಿ ಬೇಡ ಬಾ. ಯಾವ್ದು ಬೇಕು ನಿಮಗೆ? ಅವರಿಗೆ ಇಬ್ರಿಗೂ. ಓಕೆ ಬರ್ತೀನಿ. ಇವು ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ. ಅವ್ರು ಕೊಟ್ಬಿಡಿ ಒಬ್ರು. ಅವ್ರು ಇಟ್ಕೊಳಕ್ಕೆ ರೆಡಿ ಇಲ್ಲ. ಇಲ್ತು ಎಷ್ಟು ಫ್ರೆಶ್ ಫೀಲ್ ಆಗ್ತಿದೆ ನೋಡಿ ಇಲ್ಲಿ. ಅಲ್ಲ ಆನವ್ ಬಿಟ್ಬಿಡಿ ಪಾಪ ಅವನ್ನ. ನೋಡ್ಕೊತೀರಾ? ಓಕೆ, ಇಸ್ ಇಟ್ ಡನ್? ಇಡೀರಿ ಆಯ್ತು. ಐ ಮೀನ್ ಇನ್ನೊಂದು ಕಾಫ್ ಹೊಡಿರಿ ಅಂತ. ಮಜ್ಜಪ್ಪ. ಹಾಂ ತಗೊಳ್ಳಿ. ಇಲ್ಲಿ ಏನಂತಂದರೆ ಅನ್ಲಿಮಿಟೆಡ್ ಕಾಫಿ, ಅದೇ ಖುಷಿ ಅಲ್ವಾ? ಕಪ್ಪಗಷ್ಟೇ ಕಾಸು. ನಾ ಮಾಡ್ಕೊಡ್ತೀನಿ ಬಾಪ. ಇಷ್ಟು ನಿಮ್ಗೆ ಇಷ್ಟವಾಗಿರೋದ ಇದು? ಅಲ್ಲ, ನಿನಗಿಷ್ಟ ಅಲ್ವಾ ಅಂತ ಅಮ್ಮಗೆ ಗೆಸ್ ಮಾಡಿ. ನಿಮಗೂ ಇಷ್ಟನಾ? ಈಗ ಇದು ಬೆಡ್ ತಗೊಳ್ಳೋ ಸ್ಕೆಚ್ಚಲ್ಲಿದ್ದೀವಿ, ಬಟ್ ನೋಡೋಣ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಬೆಡ್ ಹೋಗೋಣ. ಒಂದು ಬೆಡ್ಗ ಎಲ್ಲ ತಗೊಳ್ಳೋಣ ಟಾಯ್ಸು. ಒನ್ಗೆ. ಓಕೆ, ಕ್ಯಾಮಲ್.
ಡೋಂಟ್ ಥ್ರೋ ಇಟ್ ಆನ್ ಅವರ್ ಪ್ಲೇಸ್ ಡೋಂಟ್ ಡು ನೋಡ್ತಾ ದಟ್ ಖುಷಿ ಆಗುತ್ತಲ್ಲ ಮೇಲೆ. ಹಾಂ ಸೆಟಪ್. ಅಲ್ಲ ಇದೊಂದು ರೂಮ್ ಸೆಟಪ್ ಪೂರ್ತಿ ಅಮ್ಮ ನೋಡಿ. ರೂಮಲ್ಲಿ ಹಿಂಗಿದ್ರೆ ಹಿಂಗೆ ಮಾಡ್ಬೋದು. ಪಾಪ ಅದೀಗ ಚೆನ್ನಾಗಿದೆ ಪಾಪ 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 ಅದು ಬಿಡಿ ಫೋನ್ನ. ಮುಟ್ಟಬಾರ್ದು ಅವೆಲ್ಲ. ಓಕೆ ಇಲ್ಲ ನೈಸ್ ಅಂತ ಆ್ಯಂಬಿಯನ್ಸ್ಗೆಲ್ಲ ಸುತ್ತಾಡಿ ಸುಸ್ತಾಗ್ಬಿಟ್ಟಿದೆ. ಮಾಡ್ಕೊತಿದ್ದಂಗೆ ನೈಸ್ ಅಂತ ಅನಿಸುತ್ತೆ. ಇದು ತಗೊಳ್ಳೋ ಪ್ಲಾನಿಂಗಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ನೈಸ್ ಪಾಪ. ಹೌದಾ? ಇದು ದಿವಾನ ಕಮ್ ಬೆಡ್ ನಾನು ಬಂದರೆ ನನಗೆ ಇದಾ? ಏನು ಬುಕ್ ಮಾಡ್ಕೊತ ಇದ್ದೀರಾ ಆಗಲೇ? ಬಂದ ತಕ್ಷಣ ನನಗೆ ಅದಕ್ಕೆ ನೀವೇನು ಮಾಡಿ ಗೊತ್ತಾ, ಇಲ್ಲೇ ಇದ್ಬಿಡಿ. ಏನಂತೀಯ ಪಾಪ ಕೇಳು. ಇದು 22,500 ಇದೆ ಈಗ ಸದ್ಯಕ್ಕೆ. ಆ್ಯಕ್ಚುಲಿ 24 ಇದೆ. ಅದು ಆಫರ್ಲಿ ಇರೋದಕ್ಕೆ 22,500. ಮ್ಯಾಟ್ರಸ್ ಬೇರೆ ಬೆಡ್ಡೆಲ್ಲ ಸೇರಿ ಅದೊಂದು 10,000 ಎಕ್ಸ್ಟ್ರಾ. 11 ಅಲ್ವ ಮೇಡಮ್? 11,000 ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲ್ 36. ಅದು ವಿತ್ ಅದರದ್ದು ಜೊತೆನೇ ಬರುತ್ತೆ. ಸ್ಟೋರೇಜ್ ಈ ಥರ ಬರುತ್ತೆ. ಏನಕ್ಕೆ ಪಾಪ ಅದು ನೋಡಿ ಬಿಸಿದು ಇವನು ಕೊಡಬೇಡ ಇವನಿಗೆ ಅಂತ ಹೇಳಿದೆ. ಅದೇನಾಗಲ್ಲ, ಪ್ಲಾಸ್ಟಿಕ್ ಬಿಡಿ, ಪರವಾಗಿಲ್ಲ. ಇಟ್ಕೋ, ತಗೋ. ಶಟ್ ಅಪ್. ನಾನು ಅವಳಿಗೆ ಕೈ ಕೊಡಬೇಡ ಅಂತ ಹೇಳಿದೆ, ಕೊಟ್ಲು. ಇದು ಕೊಡ್ತಾಳೆ, ಮುಗಿತು. ನೀನೇ ಹಾಳು ಮಾಡ್ತಿರೋದು. ಇವನೇನು ಒಳ್ಳೆ ಯಾರು ಅಲ್ಲ, ನಿಂಗೇನೋ ತೋರಿಸ್ತೀನಿ, ಕೊಡಿ. ನಮ್ಮ ಅಮ್ಮನಿಗೆ ಯಾವ ಥರ ಆಸೆ ಆಗ್ತಿದೆ ಅಂತಂದರೆ, ಅಮ್ಮ ಏನು ಅನಿಸ್ತಾ ಇದೆ ಅಮ್ಮ? ನಾನು ನಿಂತ್ಕೊಂಡು ಅಡುಗೆ ಮಾಡೋದು, ಕಟ್ ಮಾಡ್ಕೊಳ್ಳೋದು. ಪಪ್ಪ ಇಲ್ಲೇ ಇರ್ತೀರಾ 3 ಜನನು? ಏನು ಬಿಗ್ ಬಾಯ್ ಥರ ನಡ್ಕೊಂಡು ಬರ್ತಾ ಇದ್ದೆ ನಾನು. ಏನಮ್ಮ? ಈಗ ಏನಂತಿದ್ರಮ್ಮ, ಜೀವನ ವೇಸ್ಟ್ ಮಾಡ್ಕೊಂಬಿಟ್ಟೆ. ಇದೆಲ್ಲ ನೋಡಿ, ಸೆಟಪ್ ಎಲ್ಲ ನೋಡಿ. ಅಮ್ಮ ಏನಂತ ಇದೆ ಗೊತ್ತಾ ಪಾಪ? ಅಮ್ಮನ್ನ ಕೇಳು ಬಾ ಪಾಪ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಅಮ್ಮ ಏನಂತಿದೆ ಗೊತ್ತಾ? ಅಲ್ಲಿ ಕೇಳಿಲಿ. ಜೀವನ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಇನ್ನೇನು ಮತ್ತೆ 10 ಸಲ ಓಡಾಡಿದ ಅಲ್ಲಿಂದ ಇಲ್ಲಿಗೆ. ಅಯ್ಯೋ, ಒಂದೇ ಕಡೆ ಸ್ಟಕ್ ಆಗ್ಬಿಟ್ರೆ. ಓಕೆ ಹೋಗೋಣ ಬನ್ನಿ. ಅವರು ಯಾರ ಜೊತೆ ಮಾತಾಡ್ತಿರ್ಬೋದು? ನನ್ನ ಹಣೆ ಬರಕ್ ಬರ್ಲಿಲ್ಲ. ನೀವು ಬರುತ್ತೆ ಆಗತ್ತೆ. ಅಷ್ಟ್ ದೊಡ್ಡ ಮನೆ ಹೊಡ್ತೀನಿ ನೀನು, ಬರ್ಲಿಲ್ಲ ಅಂತೀಯ. ತಲೆ ಕೆಟ್ಟವಳೆ ಅಮ್ಮ. ಫೋಟೋ ಕಳ್ಸಿದೀನಿ ನೋಡಿ ಅಕ್ಕ. ತಮ್ಮ ಒಂದು ಕಾರ್ಡ್ ತಗೋತಾ ಇದ್ದಾನೆ ಬಾಣಂತನದಲ್ಲಿ. ನಾನು ಪ್ರಭಾ ಮಲಿಕೊಳಕ್ ಬೇಕು ಅಂದ್ಬಿಟ್ಟು ಸೋಫಾ ಥರ ಅದು ಎಳ್ಕೊಂಡ್ರೆ ಮತ್ತೆ ಇನ್ನೊಂದು ಕಾರ್ಡ್ ಥರ ಇಬ್ರು ಮಲ್ಕೊಳ್ಳೋ ಥರ. 100 ಕಿಲೋಗಿಂತ ಅಂದರೆ ನಮ್ಮ ಬಾವಾಗೆ ಬೇಕಾಗುತ್ತೆ. ಬಾವ ಹೈಟ್ ಇದ್ದಾರೆ ಅಂತಾರೆ ನೋಡಮ್ಮ. ಮನಿಕೊಳಕ್ಕೆ ಎಲ್ಲ ಬಂದರೆ ನಮ್ಮ ಬಾವ ಎಲ್ಲ ಕೆಳಗಡೆ ಮನಿಕೋತಾರೆ. ಅದಕ್ಕೆ ಬೇಜಾರು. ಬಂದ ನೋಡಕ್ಕ. ಇಲ್ಲಿ ನೋಡಿ ಇಲ್ಲಿ ಅಳಬೇಡ. ಅಣ್ಣ I love you. Sorry ಅಣ್ಣ, sorry. ಗಾಬರಿ ಕಲ್ಸ್ಕೊಂಡು ಹೋಗ್ತಾ ಇತ್ತು ಅವರಜ್ಜಿ. ಜಿಗ್ ಅವ್ನು ಹಿಡಿಯೋದೇ ಒಂದು ದೊಡ್ಡ ತಪ್ಪ. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಹಿಡಿಯೋಕ್ಕೆ. ಅವನಿಗೆ ನಡೆದು ಸುಸ್ತಾಗ್ಬಿಟ್ಟಿದೆ. ಎತ್ಕೊಳ್ಳೋಂಗೂ ಇಲ್ವಂತೆ, ಅವನು ನಡ್ಕೊಂಬರಲ್ವಂತೆ. ಅಮ್ಮ ಕಾರ್ನ ಕೊಡಮ್ಮ ಇಲ್ಲ
ಓಡಿಸ್ಬಿಡ್ತಾರೆ. ಅವ್ನು ಅದನ್ನ ಓಡಿಸ್ಬೇಕಂತ ಮೇಲೆ ಏನೋ ಮಾತಾಡ್ತಾ ಇದ್ದಾನೆ. ಟಾಟಾ ಮಾಡ್ತೀನಿ. ಒಯ್ಯೋ 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 ಏ ತೆಗೆದು ಇಟ್ಕೊತಾನೆ ಇದ್ದಾಳೆ ಅಲ್ಲಿಂದ. ಓಕೆ ಅಂತಂದು ಫೈನಲ್ ಆಗಿ ನಾವು ಬಿಲ್ಲಿಂಗ್ ಸೆಷನ್ ಹತ್ರ ಹೋಗ್ತಾ ಇದ್ದೀವಿ. ಪಾಪ ಹಂಗೆಲ್ಲ ಮಾಡಬೇಡಿ, ಎತ್ಕೋಬೇಕು ಅಂತಂದರೆ ಮತ್ತೆ ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಹೆಂಗಿತ್ತಮ್ಮ ಐಕ್ಯ ನಿಮಗೆ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತಾ? ಐಸ್ ಕ್ರೀಮ ಇಲ್ಲಿ ಆನೋ ಒಬ್ಬನಿಗೆ ಬಿಟ್ಟರೆ ಮಿಕ್ದವ್ರಿಗೆ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ. ಆನವ್ ಸಾಕು. ಅಲ್ಲಿ ನೋಡಿ ಅವಳು ಮಳ್ಕೊಂಡೇ ಬಿಡ್ತಾ ಇದ್ದಾಳೆ ಅವಳು. ಮೌಲ್ಯ ಸಮಯ ಎಷ್ಟು ಗೊತ್ತಾ ನೋಡಿ, ನಾವು ಇಲ್ಲಿಗೆ ಬಂದಿದ್ದು ಎಷ್ಟು ಗಂಟೆಗೆ ಪಾಪ? 4 o'clock. 4 o'clockನಿಂದ 8 ಗಂಟೆ ಹೆಂಗೆ ಹೋಯ್ತಮ್ಮ ಟೈಮು ಗೊತ್ತಾಯ್ತಾ? ಇನ್ನೂ ಇದೆಯಲ್ಲ ಈ ಕೆಳಗಡೆ ಎಲ್ಲ, ನಾವು ಈಗ ಇನ್ನೂ ಅದು ಕೆಳಗಡೆ ಹೋಗ್ಬೋದು. ಓಕೆ ನೀವು ಹೋಗೋಣ. ನನಗೀಗ ತಲೆನೋವು ಏನು ಗೊತ್ತಾ, ಅದು ಬಂದಮೇಲೆ ಅಸೆಂಬಲ್ ಮಾಡಬೇಕು. ಇಲ್ಲ ಅದಕ್ಕೆ ಇಲ್ಲಿಂದ ಬಂದರೆ 3,500 ಅದಕ್ಕೆ 1 ವಾರ ಕಾಯಬೇಕು ಶೆಡ್ಯೂಲ್ ಹಾಕಿ. ಹಾಂ ಮಾಡಿ ಹೋಗಿ ಇವರೆಲ್ಲ ಗ್ರೌಂಡ್ಗೆ ಹೋಗಿ. ಕಾರ್ ಹುಡ್ಕೋಷ್ಟ್ರೊಳಗೆ ಸಾಕಾಗೋಯ್ತು. ಇದು ಒಂದು ಅಮ್ಕಿ ಈಗ ಅಲ್ಲೆಲ್ಲೋ ಇದೆ ಕಾರ್. ಅಲ್ಲೇ ಬನ್ನಿ. ಹಾಂ ಇಲ್ಲಲ್ಲಮ್ಮ, ನೀವು ಅಲ್ಲಿಂದ ಇಲ್ಲಿ ಬಂದ ನಾವೀಗ ಅಷ್ಟೆ. ನಾನಿಲ್ಲಿ ಸಾಮಾನ್ಯ ಎಲ್ಲ ಡಂಪ್ ಮಾಡ್ತಾಯಿದ್ರೆ ಕಳ್ಳರು ಎಲ್ಲ ಒಳಗಡೆ ಹೋಗಿ ಕುತ್ಕೊಂಡೇ ಬಿಟ್ಟು, ಯಪ್ಪ ದೇವ್ರೆ. ಏಯ್ ಕುತ್ಕೊಂಡು ಓಪನ್ ಮಾಡೋದೇ ತಡ, ಕುತ್ಕೊಂಡೇ ಬಿಟ್ರೆ ಒಳಗಡೆ ನಾನು ಬಿಟ್ಟು. ಅಯ್ಯೋ ದೇವ್ರೆ, ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಮಾತಾಡಿರೋ. ಐಕ್ಯ ಸೂಪರ್ ಐಕ್ಯ, ಅಮ್ಮಂಗೆ ಇಷ್ಟ ಆಯ್ತಲ್ಲ. ಐ ಲವ್ ಯು. ಬೇಕಾಗಿದ್ದೆಲ್ಲ ಸಿಗುತ್ತೆ. ಅಪ್ಪನೊಂದ್ಸಲ ಹೇಳ್ಕೊಂಬರ್ಬೇಕು. ಆಮೇಲೆ ಒಂದೇ ಅಲ್ಲಿವರೆಗೂ ನಡೀತಾರೆ. ಆಗಲ್ಲ ಹೋಗ. ಇಲ್ಲ ಅಪ್ಪನಿಗೆ ಇಷ್ಟ ಆಗುತ್ತೆ ಬಿಡವ. ಅಪ್ಪ ಹೇಳ್ತಾರೋ ಹೌದಲ್ವಾ, ಇದ್ರದ್ದು ಇದೆ ಅಲ್ವಾ, ಬಿಡಯ್ಯ ಇದೆಲ್ಲ ನಮ್ಗಲ್ಲ ಅಂತ. ಸೊ ಈಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಈಗ ಊಟ ಎಲ್ಲ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಆದರೆ ಮಲಿಂದು ಊಟ ಆಗಿಲ್ಲ. ಮೌಲ್ಯ ಇನ್ನೂ ಕಾರಲ್ಲೇ ಇದ್ದಾಳೆ. ಓ ಮೈ ಗಾಡ್. ಓಕೆ, ನಾ ಊಟ ಮಾಡಿಸ್ಕೊಂಡ್ಬರ್ತೀನಿ. ಫೋಟೋ ಪಾಪ ನಿನ್ನ ಫೋನಿಂದ ತೆಗಿಯೋ. ಓಕೆ, ಈಗ ನಾವು ಅವ್ರಿಗೆಲ್ಲ ಊಟ ಮಾಡಿಸಿ ಮೌಲಿಗೆ ಮಾತ್ರ ಊಟ ಮಾಡಿಸಿರ್ಲಿಲ್ಲ. ಈಗ ಮೌಲಿಗೆ ಊಟ ಮಾಡಿಸ್ಕೊಂಡು ಹಂಗೆ ಹೊರಡ್ತೀವಿ. ಅಮ್ಮ ನಾನು ಫೋನ್ ಕೊಟ್ನಾ ಅಮ್ಮ? ಓ ನನ್ನ ಮಗನೇ ಹೊರಡ್ತಾ ಇದ್ದಾನೆ. ಸೊ ಇದಾಗಿತ್ತು ಇವತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.